ಬ್ರೇಕಿಂಗ್ ನ್ಯೂಸ್. ಈಡಗಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪ. ಕಾಮಗಾರಿ ನಡೆದಿಲ್ಲ, ಆದರೆ ಲಕ್ಷಾಂತರ ರೂಪಾಯಿ ಹಣ ಡ್ರಾ ಆರೋಪ. ಕಾಗದದಲ್ಲೇ ಕಾಮಗಾರಿ ಪೂರ್ಣ, ನೆಲದ ಮೇಲೆ ಮಾತ್ರ ಅವ್ಯವಸ್ಥೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಈಡಗಲ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಗ್ರಾಮದಲ್ಲಿ ಕಾಮಗಾರಿಗಳೇ ನಡೆಯದೆ ಕೇವಲ ದಾಖಲೆಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತೋರಿಸಿ ಲಕ್ಷಾಂತರ ರೂಪಾಯಿ ಅನುದಾನ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇತ್ತ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಸ್ಥಿತಿ ಹೇಗಿದೆ ಗೊತ್ತಾ? ಚರಂಡಿ ಸ್ವಚ್ಛತೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ದುರ್ವಾಸನೆಯಿಂದ ಜನರು ಕಿರಿಕಿರಿ ಅನುಭವಿಸುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದಾರೆ. ಇನ್ನೊಂದೆಡೆ ಶೌಚಾಲಯ ಸೌಲಭ್ಯವಿಲ್ಲದೆ ಮಹಿಳೆಯರು ಬಯಲು ಶೌಚಕ್ಕೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲ, ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 4 ವರ್ಷಗಳಿಂದ ಕೆಟ್ಟು ನಿಂತಿದ್ದರೂ ಇದುವರೆಗೂ ದುರಸ್ತಿ ಭಾಗ್ಯ ಕಂಡಿಲ್ಲ. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಸರ್ಕಾರದ ಯೋಜನೆಗಳು ಜನರ ಬದುಕು ಬದಲಿಸಬೇಕಿತ್ತು, ಆದರೆ ಈಡಗಲದಲ್ಲಿ ಯೋಜನೆಗಳು ಕೇವಲ ಕಾಗದದ ಮೇಲೆಯೇ ಪೂರ್ಣಗೊಂಡಿವೆ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಹೆಸರಿನಲ್ಲಿ ಬಿಡುಗಡೆಯಾದ ಅನುದಾನ ಎಷ್ಟು? ಯಾವ ಕಾಮಗಾರಿ ನಡೆದಿದೆ? ಎಷ್ಟು ಹಣ ಖರ್ಚಾಗಿದೆ? ಕಾಮಗಾರಿ ನಡೆಯದೆ ಹಣ ಡ್ರಾ ಆಗಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಸಮಗ್ರ ತನಿಖೆಯ ಮೂಲಕ ಉತ್ತರ ಸಿಗಬೇಕಿದೆ. ಈಡಗಲ ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳು, ದಾಖಲೆಗಳು ಹಾಗೂ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಅಕ್ರಮ ನಡೆದಿರುವುದು ಸಾಬೀತಾದರೆ ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಾಮಗಾರಿ ನಡೆದಿದೆಯಾ ಅಥವಾ ಕಾಗದದಲ್ಲೇ ಮುಗಿದಿದೆಯಾ? ಜನರ ತೆರಿಗೆ ಹಣಕ್ಕೆ ಲೆಕ್ಕ ಎಲ್ಲಿದೆ? ಈಡಗಲ ಗ್ರಾಮಸ್ಥರ ಆರೋಪಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಸ್ಪಷ್ಟನೆ ಏನು? ಈ ಕುರಿತು ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಈಗ ಯಾರು ಸತ್ರ ಮಣ್ಣು ಕೊಡಕ್ಕೆ ದಾರಿ ಇಲ್ರಿ ಅಲ್ಲಿ. ಅದೊಂದು ಮೇನ್ ಪಾಯಿಂಟ್ ಐತ್ರಿ ನಮ್ಗೆ. ಅದ್ರ ಬಗ್ಗೆ ಬಿಲ್ ತೆಗದಾರ, ಅದನ್ನ ತೆಗ್ದಾರ್ರಿ. ಅಲ್ಲಿ ರಸ್ತಾನೇ ಇಲ್ಲ. ಬಟ್ ಅಲ್ಲಿ ಎಂದ ಸುಡುಗಾಡು ಬಿಟ್ಟೈತಿ, ರಸ್ತಾ ಐತಿ. ಇಂದವ್ರಿಗೆ ಈಗ ರಸ್ತಾನೂ ಇಲ್ಲ ಅಲ್ಲಿ. ಎಲ್ಲ ಕ್ಲೀನ್ ಆಗೈತಿ. ಮತ್ತೆ ಎಷ್ಟು ರೊಕ್ಕ ತಂದಾರ ಅದು ದೇವ್ರಿಗೆ ಗೊತ್ತ್ರಿ. ಅದ್ನ ಎಲ್ಲಿ ಆಫೀಸ್ ಲೆವೆಲ್ ಅಡ್ಡಾಡ್ರಿ ನಾವು. ಅಲ್ಲ, ಮತ್ತೆ ಯಾವ್ಯಾವ ಕೆಲಸ ಆಗಿಲ್ಲ? ಅಲ್ಲಿ ಅಳವಳದವ್ರಿ, ಅಲ್ಲಿ ಅರಕಳಿ ಆಗಿದ್ದು ರೀ. ನಮ್ಮ ಹಾಲು ಅಂತ ಕಾಯ್ತದವ್ರಿ. ನಿಮ್ಮ ಕಡೆ ಬಿಲ್ ತೆಗದಾರ ಅಂತ ಪ್ರೂಫ್ ಅದಾವ? ಪ್ರೂಫ್ ಅದಾವ್ರಿ. ನಿಮ್ಮ ಹೆಸರುಗಳೇನ್ರಿ? ಬಸಯ್ಯವ್ರ ಬದ್ರಿ ಹಿರೇಮಠ ರೀ. ನಿಮ್ಮ ಹೆಸರು? ಪಡ್ಯಾಪೂಡ ಮಾರ್ಕೂಡ ಪಾಟೀಲ್ ಸರ್. ಅದು ಏನು ಗೊತ್ತಿಲ್ಲರಿ, ಅದ್ರ ಎಷ್ಟು ತೆಗ್ದಾರ ಅನ್ನೋದು. ಬಟ್ ಈ ಕೆಲಸ ನಮ್ಮ ಕಣ್ಣಿಗೆ ಕಂಡಿದ್ದು ಮಾತ್ರ. ಏನು ಕೆಲಸ ಇಲ್ಲ, ಏನು ಇಲ್ಲ. ಸುಮ್ಮನೆ ಬಿಲ್ ಹೋಗಿ ತೆಗಿತಾರೆ. ಏನು ಮಾಡೋದು? ಈಗ ಕೆಲಸನೇ ಆಗಿಲ್ಲ ರೀ ಸರ್. ಕೆಲಸ ಅಂತ ಆಗಿಲ್ಲ. ಒಟ್ಟದ್ದು ನಮಗೆ ಬಿಲ್ಲ ಮಾಡ್ಯಾರ. ಪಂಚಾಯತಿ ಒಟ್ಟ ಕೆಲಸನ ಮಾಡಿಲ್ಲ. ಇಲ್ಲಿ ಮೂರಾಗ ಎಲ್ಲೆಲ್ಲಿ ನಂಬರ್ ತಂದೆ ಮಾಡ್ಯಾರ. ಆ NRG ಕೆಲಸ ಒಂದು ಮಾಡ್ಯಾರ ನೋಡಿ. ಗೊತ್ತಾಯ್ತಾ? ರೀ ಬೇರೆ ಬೇರೆ ವರ್ಕ್ ಯಾವ ಮಾಡಿನೂ ಇಲ್ಲ. ಚರಂಡಿ ವರ್ಕ್ ಯಾವ ಮಾಡಿನೂ ಇಲ್ಲ. ಕುಡಿಯೋ ನೀರು, ಆ ಫಿಲ್ಟರ್ ಚಲೋ ಐತೇನ್ರಿ? ಅದ ಏನು ಮಾಡಿಲ್ಲ ಸರ್. ಆ ಫಿಲ್ಟರ್ ಚಲೋ ಐತ್ರಿ? ಅದ ಬಂದೈತಿ. ಎರಡನಾದ್ ಬಂದಾಗ್ರಿ? ಒಂದು 3-4 ವರ್ಷ ಆತ್ರಿ ಅದು. ಹಾಂ ರೀ. 40,000 70,000 ಅವು ಪಂಚಾಯತ್ ತೆಗಿತಾರೆ. ತೆಗಿತಾರೆ ಈ ಪಂಚಾಯತಿ ಒಂದು ಬಂದು ಇದು ಮಾಡಿರೋ ಹಗರ್ನ ಭಾಳ ಅದಾವ ಸರ್. ಹಗರ್ನ ಭಾಳ ಅದಾವ. ನೀವು ಏನು ಪ್ರಶ್ನೆ ಮಾಡುದಿಲ್ರಿ ಅವ್ರನ್ನ? ಪಂಚಾಯತಿ ಅವ್ರನ್ನ ಏನು ಕೇಳಕ್ಕೂ ಹೋಗ್ಬಿಟ್ರಿ. ಅವ್ರು ಏನು ಅದು ಅಲ್ಲಿ ತೆಗೆದೇವು ಏನು ತೆಗೆದೇವು ಅಂತ ಹೇಳ್ತಾರೆ. ನಾವು ಪ್ರಶ್ನೆ ಮಾಡಿದ್ರು ನಮ್ಗೆ ಉತ್ತರ ಕೊಡೋದೇ ಇಲ್ಲ. ಇವ್ರು ಇವ್ರು ಬಂದಾಗಿಂದ ಅಷ್ಟೊಂದು ಇವ್ರದ್ದೇನು ನೋಡಿಲ್ಲ. ಮೊದ್ಲೇಕಿಂದಾರು ಅದಾವ್ರಿ. ಅಂಗಡಿ ಅದು ಅಂತ ಹೇಳಿದ್ರಿ. ಅವರೆಲ್ಲ ಹಗರಣಗಳು ಅದಾವ್ರಿ. ಇವರು ಈ ವರ್ಷ ಬಂದಾಗ ಇವ್ರ ಕಡೆ ಅಂಗಡಿ ಈಗ ಇದನ್ನ ವಾಟರ್ ಪ್ಯೂರಿಫೈರ್ ಮಷೀನಾಗ ಓಪನ್ ಮಾಡಿಲ್ರಿ? ಚಾಲು ಮಾಡಿವಿ. ಬಂದಾಗ ಇಲ್ಲಿ ಚಾಲು ಮಾಡಿಸಿದ್ರು. ಅದು ರೀಸೆಂಟಾಗಿ ಚಾಲು ಮಾಡಿಸಿದ್ರು. 100 ತಗೊಂಡ್ರೆ ಚಾಲು ಮಾಡಿಸಿದ್ರು. ಚಾಲು ಆಗಿತ್ತು. ಚಾಲು ಮಾಡಿ ಬಂಡು ಬರೀಲ್ಲ. ಚಾಲು ಮಾಡಿದ್ವಿ. ನಾನು ಚಾಲು ಮಾಡಿದ್ವಿ. ಈಗ ಅದನ್ನ ಕನೆಕ್ಟ್ ಮಾಡ್ಬೇಕು. ಬಂದಾಗಿದ್ರೆ ಇವಾಗ ಚಾಲು ಮಾಡಿರೋ ನೀವು? ಅಧಿಕಾರಿ ಬಂದಿತ್ತು, ಅದು ನಾವೇ ಚಾಲು ಮಾಡಿರೋದು. ನಾವೇ ಚಾಲು ಮಾಡಿರೋದು. ಆಯ್ತು ನೋಡ್ರಿ, ನೀವು ನೋಡ್ರಿ. ಹೋಗೋಣ ಅದು ಕಠಿಣ ಬಡ್ದಲ್ಲ ಕುಡ್ದಿರೋವ್ರಿ.
ಏ ಪಿ ಸಿ ರೇಟ ಮೊದಲಂತೂ ಬಂದಾಗಿತ್ತು